ರಾಜಕಾರಣಿಗಳ ಡಬಲ್ ಸ್ಟ್ಯಾಂಡರ್ಡ್ ಈಗ ಜನಕ್ಕೆ ಅರ್ಥ ಆಗ್ತಿದೆ. ಇದು ಒಂದನೇದು. ಎರಡನೇ ವಿಚಾರ, ಈ ಪ್ರಕರಣ ಏನು, ಅಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ಕೊಲೆ ಆಗಿತ್ತು ಅಥವಾ ಆ ಶವಗಳನ್ನು ನಾನು ಹೂತಾಕಿದ್ದೀನಿ ಅಂತ ಭೀಮ ಹೇಳಿಕೆ ಕೊಟ್ಟ ಮೇಲೆ SIT ರಚನೆ ಆಯಿತು. SIT ತನಿಖೆ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾರೆ. 10 ಅಡಿಯ ಮಣ್ಣಿನ ಪದರ ಇದೀಗ ಸ್ಫೋಟಕ ಸುಳಿವನ್ನು ನೀಡುತ್ತಿದೆ. ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಅವರು ಇಂಥದ್ದೊಂದು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಸಾಕ್ಷಿ ನಾಶ ಆಗಿರೋದಕ್ಕೆ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಏನದು? ಇದರ ಜೊತೆಯಲ್ಲಿ ಆ ಭಾಗದ ಘನವೆತ್ತ ಸಂಸದರು ಬ್ರಿಜೇಶ್, ಅನಂತರದಲ್ಲಿ ಆ ಭಾಗದ ಸ್ಥಳೀಯ ಶಾಸಕ ಪೂಂಜಾವ್ ಇಬ್ಬರೂ ಕೂಡ ಆ ಜಾಗಕ್ಕೆ ಹೋಗಿ ಬಂದಿದ್ದಾರೆ. ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಆದರೆ ಈ ಪುಣ್ಯಾತ್ಮರಿಬ್ಬರು SIT ತನಿಖಾಧಿಕಾರಿಗಳನ್ನು ಭೇಟಿ ಮಾಡಿ, ದಯಮಾಡಿ ನಮ್ಮ ಹೆಣ್ಣು ಮಕ್ಕಳ ಸಾವು ನೋವುಗಳ ವಿಚಾರ ಇದು, ದಯಮಾಡಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಮನವಿಯನ್ನು ಅಥವಾ ಒಂದು ಪ್ರಾರ್ಥನೆಯನ್ನು ಮಾಡಲಿ. ನಮ್ಮ ಧರ್ಮದ ಹೆಣ್ಣು ಮಕ್ಕಳನ್ನು ಉಳಿಸೋದಕ್ಕೆ ಅದೆಷ್ಟೇ ದೊಡ್ಡ ಜನಪ್ರತಿನಿಧಿಗಳಾದರೂ ಕೂಡ ಪ್ರಾರ್ಥನೆ ಮಾಡಿದ್ರೆ ತಪ್ಪಿಲ್ಲ ನ್ಯಾಯ ದೇವತೆಗಳ ಮುಂದೆ. ಈ ಕೆಲಸವನ್ನು ಈ ಇಬ್ಬರೂ ಘನಂದಾರಿ ನಾಯಕರು ಮಾಡಿ ಬಂದಿಲ್ಲ ಅನ್ನುವಂಥದ್ದು ಬಹುಪಾಲು ವರದಿಗಾರರು ಕೊಟ್ಟಿರುವಂತಹ ಮಾಹಿತಿ. ಒಂದು ವೇಳೆ ಇದನ್ನು ಕೇಳಿದ್ರೆ ಏನು ಹೇಳ್ತಾರೆ? ತನಿಖೆ ನಡೀತಿದೆ, ನಾವು ಹೇಗೆ ಮಾತಾಡ್ಸೋಕ್ಕಾಗುತ್ತೆ? ಹೌದಪ್ಪ, ತನಿಖೆ ನಡೀತಿದೆ ಅಲ್ವಾ. ಇಲ್ಲಿ ಒಬ್ಬರ ಮೇಲೆ ಆರೋಪ ಇದೆ, ಮತ್ತೊಬ್ಬರ ಮೇಲೆ ಇದಿದೆ. ನೀವು ದೇವರನ್ನು ಸೀದಾ ದರ್ಶನ ಮಾಡಿಕೊಂಡು ಬಂದಿದ್ದರೆ ನಿಮಗೆ ದೊಡ್ಡದೊಂದು ನಮಸ್ಕಾರ. ಅಷ್ಟೇ ಆಗಿದ್ದರೆ ಓಕೆ. ಆದರೆ ನೀವು ಪ್ರಭಾವಿಗಳಿದ್ದೀರಿ. ಇಂತಹ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ಬಂದರೆ ಹೊರಗಿನಿಂದ ಕೈ ಎತ್ತಿ ಮುಗಿದು, ಯಾಕಂದರೆ ದೇವರು ಎಲ್ಲ ಕಡೆ ಇದೆ. ಗರ್ಭಗುಡಿಗೆ ಹೋಗಿ ಕೈ ಮುಗಿಬೇಕಿಲ್ಲ. ಅದರಲ್ಲೂ ಮಿಗಿಲಾಗಿ ಎಲ್ಲರೂ ಕೂಡ ಗರ್ಭಗುಡಿಲಿ ಹೋಗಿ ಕೈ ಮುಗಿಲಿಕ್ಕೋ ಪೂಜೆ ಮಾಡಲಿಕ್ಕೋ ಆಗೋದಿಲ್ಲ. ಒಂದಷ್ಟು ಕಟ್ಟುಪಾಡುಗಳಂತೂ ನಮ್ಮ ಧರ್ಮದಲ್ಲಿ ಇದ್ದೇ ಇದ್ದಾವೆ. ಅದನ್ನೂ ಕೂಡ ನಾವು ಒಪ್ಕೋಬೇಕು. ಆದರೆ ಈ ಇಬ್ಬರು ನಾಯಕರು ಹೋಗಿ ಬಂದ್ರಲ್ಲ, ಜೊತೆಯಲ್ಲಿ ಅದೊಂದು ಕೆಲಸವನ್ನು ಹೊರಗಿನಿಂದ ಒಂದು ಪ್ರೆಸ್ ಮೀಟ್ ಪತ್ರಕರ್ತರನ್ನು ಕರೆಸ್ಬಿಟ್ಟು, ನಾನಿವತ್ತು ದೇವರ ದರ್ಶನವನ್ನು ಮಾಡಿದ್ದೀವಿ, ತನಿಖೆಯಿಂದ ಒಳ್ಳೆಯದಾಗಬೇಕು, ಒಂದು ಈ ಕ್ಷೇತ್ರದ ಕಳಂಕ ಅಳಿಬೇಕು, ಇನ್ನೊಂದು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದೇ ಒಂದು ಹೇಳಿಕೆ ಕೊಟ್ಟಿದ್ದರೆ BJPಯ ಈ ಇಬ್ಬರು ನಾಯಕರಿಗೆ ಸೆಲ್ಯೂಟ್ ಮಾಡೇ ಮಾಡ್ತಿದ್ರು ಎಲ್ಲರೂ ಕೂಡ. ಇನ್ನೊಂದು ಕಡೆ ಘನವೆತ್ತ ಶಾಸಕ SR ವಿಶ್ವನಾಥ್ ಅವರು ಸೌಜನ್ಯ ಅನ್ನುವಂತಹ ಅವರದ್ದೇ ಸಮುದಾಯದ ಹೆಣ್ಣು ಮಗಳ ಕೊಲೆ ಮತ್ತು ಅತ್ಯಾಚಾರ ಆಗಿದೆಯೋ ಬಿಟ್ಟಿದೆಯೋ ಅದು ತನಿಖೆ ಹೇಳಬೇಕು. ಆ ಹೆಣ್ಣು ಮಗಳ ಆತ್ಮಕ್ಕೆ, ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಕೋರಿ ಒತ್ತಾಯಿಸುವ ಬದಲಾಗಿ ಮತ್ತೊಂದು ಪ್ರಯೋಗವನ್ನು ಅವರು ಮಾಡ್ತಿದ್ದಾರೆ. ಹೆಣ್ಣು ಮಕ್ಕಳ ಸಾವು ನೋವು ಅದು ಪಕ್ಕಕ್ಕೆ ಬಿಸಾಕೋಣ, ಮೊದಲು ಆ ಕ್ಷೇತ್ರವನ್ನು ಉಳಿಸೋದಕ್ಕೆ ಒಂದು ಅಭಿಯಾನವನ್ನು ಮಾಡೋಣ ಅಂತಿದ್ದಾರೆ. BJPಯ ಎಲ್ಲ ಕ್ಷೇತ್ರಗಳಲ್ಲೂ ಇದನ್ನು ಮಾಡ್ತಾರಂತೆ. ಹೆಣ್ಣು ಮಕ್ಕಳು ಯಾರೆಲ್ಲ ಇದ್ದೀರಿ, ತಾಯಂದಿರು, ಅನನ್ಯ ಭಟ್ ಪರವಾಗಿ, ಸೌಜನ್ಯ ಪರವಾಗಿ, ಅಥವಾ ವೇದವಲ್ಲಿ ಅಮ್ಮನ ಪರವಾಗಿ, ಪದ್ಮಲತಾ ತಾಯಿಯ ಪರವಾಗಿ ಒಂದು ನ್ಯಾಯ ಬೇಕು ಅಂತ ಕೋರ್ತಿದ್ದೀರಿ, ನೀವೆಲ್ಲರೂ ಯೋಚಿಸಬೇಕು. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ. ಈ ಪ್ರಕರಣದಲ್ಲಿ ರಾಜಕೀಯ ಮಾಡುವಂಥದ್ದು ತಪ್ಪು ತಪ್ಪು ತಪ್ಪು. ಇದು ಒಂದು ಕಡೆ. IPC 204 ಸಾಕ್ಷಿನಾಶ ಯಾಕೆ ಆಗ್ತಿದೆ? ಒಂದಷ್ಟು ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ ಎಷ್ಟು ನೋವಾಗುತ್ತೆ ಅಂದರೆ, ಕರುಣೆಯ ಸಾಕಾರ ಮೂರ್ತಿ ಆ ಬಾಹುಬಲಿ ನೆಲೆ ನಿಂತಹ ಜಾಗ ಇವತ್ತು ಡಂಪಿಂಗ್ ಯಾರ್ಡ್ ಆಗಿದೆಯಾ? ಕಾರಣ ಇಷ್ಟೇ, 10 ಅಡಿಗಳಷ್ಟು ಹೊಸ ಮಣ್ಣನ್ನು ಇತ್ತೀಚೆಗೆ ತಂದು ಹಾಕಿದ್ದಾರೆ. ನಾನು ಹೇಳ್ತಿಲ್ಲ, ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಅವರು ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಫೋಟೋಗಳ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಇವತ್ತು ಭೀಮ 16ನೇ ಪಾಯಿಂಟ್ಗೆ ಅಲ್ಲಿಗೆ ಹೋಗಿ ಮಾರ್ಕ್ ಮಾಡಿ ತೋರಿಸಿದ್ರೆ ಇಂತಿಂಥ ಜಾಗದಲ್ಲಿರಬಹುದು ಅಂತ ಅಲ್ಲೂ ಕೂಡ ಉತ್ಖನನ ಆಗ್ತಿದೆ. ಹೆಚ್ಚುವರಿ ಅಸ್ಥಿಪಂಜರಗಳನ್ನು ಕಲೆಕ್ಟ್ ಮಾಡ್ಕೋತಿದ್ದಾರೆ. ಅವ್ರಿಗೆ ಸಿಕ್ಕೇ ಇಲ್ಲ ಅಂತ ನಾನು ಹೇಳೋದಿಲ್ಲ, SIT ಕೂಡ ಅದನ್ನು ಅಧಿಕೃತವಾಗಿ ಹೇಳಬೇಕಿದೆ. ಸಾಕ್ಷ್ಯನಾಶ ಮಾಡಿದ್ರು ಅಂದರೆ ಏನರ್ಥ? ತನಿಖೆ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ತುಂಬ ಬುದ್ಧಿವಂತರಿದ್ದಾರೆ. ಆ ಭಾಗದ ಜನ, ಆ ಜಾಗದಲ್ಲಿರುವಂಥವರು ಅತಿ ಬುದ್ಧಿವಂತರಿದ್ದಾರೆ. ಕೊನೆ ಪಕ್ಷ ಇಂತಹ ಸಂದರ್ಭಗಳಲ್ಲಿ ಸಾಕ್ಷಿನಾಶ ಅನ್ನುವಂತಹ ಗಂಭೀರ ಆರೋಪ ಬರುತ್ತೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಹೊಸ ಮಣ್ಣನ್ನು ತಗೊಂಡೋಗಿ ಅಲ್ಲಿ ಹಾಕಿದ್ಯಾಕೆ?
ಸಾಕ್ಷ್ಯ ಏನಾದರೂ ಹೊರಗೆ ಬರುತ್ತೆ ಅನ್ನುವಂತಹ ಭಯಕ್ಕೋ ಅಥವಾ ಸಾಕ್ಷಿಯನ್ನೇ ನಾಶ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೆಳಗೆ ಏನೇನಾಗಿದೆಯೋ ಅದನ್ನು ಮುಚ್ಚಿ ಹಾಕಲಿಕ್ಕೆ ಹೊಸ ಮಣ್ಣನ್ನು ತಂದು ತುಂಬಿದ್ರು. ಅನುಮಾನ ಬರುತ್ತೆ, ಇದು ಅನುಮಾನ, ಇದೇ ಸತ್ಯ ಅಂತ ನಾನು ಹೇಳ್ತಿಲ್ಲ. ಇದನ್ನೇ ವಕೀಲ ಮಂಜುನಾಥ್ ಅವರು ಕೂಡ ಹೇಳ್ತಿರುವಂಥದ್ದು. ನೋಡಿ, ನೀವು ಮಣ್ಣು ಹಾಕಿದ್ದೀರಿ, ಅದು ಓಕೆ, ಪರವಾಗಿಲ್ಲ, ಅದನ್ನು ಪಕ್ಕಕ್ಕಿಡೋಣ. ಆದರೆ ಆ ಪುಣ್ಯಾತ್ಮ ಬಾಹುಬಲಿ ನೆಲೆ ನಿಂತಹ ಬೆಟ್ಟ ಅದು ಡಂಪಿಂಗ್ ಯಾರ್ಡ್ ಆಗಿದೆಯಾ? ಯಾವುದೋ ಮಣ್ಣನ್ನು ತಂದು ಹಾಕುವಂಥ ಜಾಗನ ಅದು? ಆ ಕೆಲಸವನ್ನು ಯಾಕೆ ಮಾಡ್ತಿದ್ದಾರೆ? ಈ ಪ್ರಶ್ನೆಯನ್ನು ಕೂಡ ಕೇಳಬೇಕಲ್ವಾ? 16ನೇ ಪಾಯಿಂಟ್ ರತ್ನಗಿರಿಯಲ್ಲಿದೆ, ಬಾಹುಬಲಿ ಬೆಟ್ಟದಲ್ಲಿದೆ. ಯಾವುದೋ ಒಣಗಿದ ಮರವೊಂದನ್ನು ನೆನಪಲ್ಲಿಟ್ಟುಕೊಂಡು ಆ ಮರದ ಬುಡದಲ್ಲಿತ್ತು ಅನ್ನೋದನ್ನು ಭೀಮ ಹೇಳಿದ್ದಾನೆ ಎನ್ನುವಂಥದ್ದು ಬಹುಪಾಲು ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವಂತಹ ವಿಚಾರ. SITಯ ಸಣ್ಣದೊಂದು ಅಕ್ಷರ, ಸಣ್ಣದೊಂದು ಪದವೂ ಕೂಡ ಇದುವರೆಗೂ ಹೊರಗೆ ಬಂದಿಲ್ಲ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಿದ್ದನ್ನೇ ಇನ್ನುಳಿದಂತಹ ಮಾಧ್ಯಮದವರು ಹೇಳ್ತಿದ್ದಾರೆ. ಆದರೆ BLR ಪೋಸ್ಟ್ ಅತ್ಯಂತ ಸ್ಪಷ್ಟವಾಗಿ ದಾಖಲಿಸಿರುವಂತಹ ಸಂಗತಿ ಇದು. ಸಾಕ್ಷಿ ನಾಶ ಆಗಿದೆ, ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಪ್ರಯತ್ನಗಳು ನಡೀತಿದ್ದಾವೆ. ಅದಕ್ಕೆ ಪೂರಕ ಅಂದರೆ ಯಾರೋ ಪಾಪ ಹೋರಾಟಗಾರ ಅಂತ ಹೇಳಿಕೊಳ್ಳುವ ಮತ್ತು ಆ ಹೆಸರಿನಲ್ಲಿ ಬೇರೆ ಬೇರೆ ಕಡೆ ಕಾಣಿಸಿಕೊಳ್ಳುವಂತಹ ವ್ಯಕ್ತಿ ಆ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆಯ ಜಾಗದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯನ್ನು ನೆನಪಿಸಿಕೊಳ್ಳಬೇಕಾದಂತಹ ಜಾಗದಲ್ಲಿ ನಿಂತ್ಕೊಂಡು ನೋಡಿ ಜಾಗೃತರಾಗಿ ಪ್ರವೋಕ್ ಮಾಡ್ತಿದ್ದಾರೆ. ಅದು ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪಾಗಿಯೇ ಕಾಣಿಸುತ್ತೆ. ಇವು ಒಂದು ಮತ ಪಂಥ ಧರ್ಮದ ಹೆಸರಿನಲ್ಲಿ ಮತ್ತೊಬ್ಬರನ್ನು ಪ್ರಚೋದಿಸುವಂಥದ್ದು, ಪ್ರೇರೇಪಿಸುವಂಥದ್ದು ಘನಘೋರ ತಪ್ಪು. ಆ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಯಾಕೆ ಮಾಡ್ತಿದ್ದಾರೆ? ಒಂದು ಕಡೆ ಪ್ರತಿಬಂಧಕ ಆದೇಶ ತರ್ತಾರೆ, ನಮ್ಮ ಹೆಸರು ತರಬಾರ್ದು, ಆಯ್ತಪ್ಪ ಕಾನೂನು ಹೇಳಿದೆ ನಾವು ಒಪ್ಕೋತೀವಿ. ಮತ್ತೊಂದು ಕಡೆ ಗೂಂಡಾಗಳು, ಯಾರು ಗೊತ್ತಿಲ್ಲ ನಮಗೂ, ಹೊಡೆದವನು ಗೂಂಡಾನೇ ಆಗಿರ್ತಾರೆ. ನ್ಯಾಯಯುತವಾಗಿ ಕೇಳಿದ್ರೆ ನೋಡಪ್ಪ ನೀನು ಮಾಡ್ತಿರೋ ತಪ್ಪು, ಇಂಥದ್ದೆಲ್ಲ ಮಾಡಬಾರ್ದು, ಇನ್ನೊಂದು ಸಲ ನಾವು ಮಾಡಿದ್ರೆ ಕಾನೂನಿನ ರೀತಿಯಲ್ಲಿ ಕ್ರಮ ತಗೋತೀವಿ, ನಿನ್ನ ವಿರುದ್ಧ ಕೇಸ್ ಹಾಕ್ತೀವಿ ಅಂತ ಹೇಳಿ ಕಳಿಸ್ಬಹುದು. ಅದಕ್ಕೆ ಬದಲಾಗಿ ಡ್ರಾಗರೆಲ್ಲ ತೊಗೊಂಬರ್ತಾರೆ ಅಂದರೆ ಡ್ರಾಗರ್ ಇಟ್ಕೊಂಬರುವಂಥವನು ಸಭ್ಯ ಇರ್ತಾನ, ಸಾಚ ಇರ್ತಾನ, ನಾಗರಿಕ ಇರ್ತಾನ. ಕಾನೂನಿನ ಪರಿಭಾಷೆಯಲ್ಲಿ ಅವನನ್ನು ಗೂಂಡ ಅಂತಲೇ ಕರಿಬೇಕು. ಇದೇ ಹೆಣ್ಣು ಮಗಳು ಸೌಜನ್ಯ ಕೇಸ್ನಲ್ಲಿ ಕೇಳಿ ಬಂದಂತಹ ಹೆಸರಿನ ಧೀರೋದ್ಧತ್ತರೆಲ್ಲರೂ ಕೂಡ ಅಲ್ಲಿ ಬಂದು ನಿಂತ್ಕೊಂಡಿದ್ರು. ಅಂಥವರು ಕೂಡ ಈಗ 150 ಜನರ ಮೇಲೆ ಏನು FIR ಆಗಿದೆ ಅವರಲ್ಲಿ ಅಂಥವರ ಹೆಸರುಗಳು ಕೂಡ ಇದೆ. ಅದು ಏನಾದರೂ ಮಾಡ್ಕೊಂಡು ಹೋಗಲಿ. ಆದರೆ ಸಾಕ್ಷಿ ನಾಶದ ತನಕ ಇಲ್ಲಿನ ಜನ ಅಂದರೆ ಗ್ರಾಮಸ್ಥರಲ್ಲ, ಯಾರು ದುಷ್ಟಕೂಟವನ್ನು ಬೆಂಬಲಿಸುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಅಂತಹ ಮಂದಿ ಈ ಕೆಲಸ ಮಾಡ್ತಿದ್ದಾರೆ ಅಂದರೆ ನಿಜಕ್ಕೂ ನಾಚಿಕೆ ಆಗಬೇಕು. ಮತ್ತು ಎಲ್ಲಕ್ಕಿಂತಲೂ ಮಿಗಿಲಾಗಿ ಆ ಭಾಗದ ಸಂಸದರು ಮತ್ತು ಶಾಸಕರೇನಿದ್ದಾರೆ ಪುಣ್ಯಾತ್ಮರು, ಸಚ್ಚಾರಿತ್ರವಂತರು, ಪರಮ ಪುರುಷೋತ್ತಮರು, ಕೊನೆ ಪಕ್ಷ ಈಗಲಾದರೂ ಪ್ರೆಸ್ ಮೀಟ್ ಮಾಡಿ ನಮಗೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು, ತನಿಖೆ ಸರಿಯಾದ ಕ್ರಮದಲ್ಲಿ ನಡಿಬೇಕು ಅಂತ ಒಬ್ಬರಾದರೂ ಪ್ರತಿಪಾದನೆ, ಒಬ್ಬರಾದರೂ ಒಂದು ಒತ್ತಾಯ ಮಾಡಿದಾರಾ? ಆಯ್ತಪ್ಪ, ಶ್ರದ್ಧಾ ಕೇಂದ್ರವನ್ನು ನಾವು ಉಳಿಸೋಣ, ನಾವು ಬರ್ತೀವಿ. ಅದು ಬೇರೆ, ಶ್ರದ್ಧಾ ಕೇಂದ್ರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ಶ್ರದ್ಧಾ ಕೇಂದ್ರದ ಅಕ್ಕಪಕ್ಕದಲ್ಲೆಲ್ಲೋ ಆಗಿರುವಂಥದ್ದು ತಪ್ಪುಗಳೇನಿದ್ದಾವೆ, ಆ ತಪ್ಪುಗಳಿಗೆ ತಪ್ಪು ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗಬೇಕು. ಸತ್ತ ಹೆಣ್ಣು ಮಕ್ಕಳ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಮತ್ತು ಆ ಹೆಣ್ಣು ಮಕ್ಕಳ ಆತ್ಮಕ್ಕೆ ಕೊನೆ ಪಕ್ಷ ನಾವು ಶಾಂತಿಯನ್ನು ಕೊಡಿಸ್ಲಿಲ್ಲ ಅಂದರೆ ಯಾವ ಸೀಮೆಯ ಹಿಂದೂಗಳು ನಾವು ಅಂತ ಜನ ಕೂಡ ಪ್ರಶ್ನೆ ಮಾಡ್ತಾರೆ. IPC 204 ಅಡಿಯಲ್ಲಿ ಸಾಕ್ಷಿನಾಶ ಮಾಡಿದವರನ್ನು ತತ್ಕ್ಷಣವೇ SITಗೆ ಈಗಾಗಲೇ ಬಂಧನ ಮಾಡುವಂತಹ ಸೂಪರ್ ಪವರನ್ನು ಕೂಡ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಯಾರು ಸಾಕ್ಷಿನಾಶ ಮಾಡಿದ್ದಾರೆ, ಆ ಸಾಕ್ಷಿನಾಶಕ್ಕೆ ಮುಂದಾಗಿದ್ದಾರೆ ಎಲ್ಲರನ್ನೂ ಬಹಿರಂಗವಾಗಿ ಬಂಧಿಸಿ ವಿಚಾರಣೆ ಮತ್ತು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು. ಆಗ ಸಾಕಷ್ಟು ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ಯಾರು ಆಕ್ರೋಶದಿಂದ ಈಗ ನ್ಯಾಯಕ್ಕೋಸ್ಕರ ಒತ್ತಾಯಿಸ್ತಿದ್ದಾರೆ. ಯಾರೋ ಕೆಲವರು ಕಮೆಂಟ್ ಹಾಕಿದರು, ನಾನು ದೇವ್ರಿಗೆ ಪ್ರತಿಯೊಂದು ದಿನ ಹೂ ಇಡ್ತಾ ಇದ್ದೀನಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅಂತ. ಆ ತಾಯಿ ನಿಜವಲ್ಲೂ ಆ ತಾಯಿಯ ಒಂದು ಹೊಟ್ಟೆ ತಣ್ಣಗಿರಲಿ, ಆ ಒಡಲು ತಣ್ಣಗಿರಲಿ.